ದಿನಾಚರಣೆಯನ್ನು ಆಚರಿಸಲು ನಾವು ಮುಖ್ಯ ಅತಿಥಿಗಳನ್ನಾಗಿ ಟಿ ಸುರೇಶ್ ಅವ್ರನ್ನ ನಾವು ಕೇಳಿದಂಥ ಸಮಯದಲ್ಲಿ ನಮ್ಮ ಆಮಂತ್ರಣವನ್ನು ಒಪ್ಪಿ ಅವರು ಬರೋಕ್ಕೆ ಒಪ್ಕೊಂಡ್ರು. ಟಿ ವಿ ಸುರೇಶ್ ಅವರು ಮುಖ್ಯ ಅತಿಥಿಗಳಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ವಂದನೆಗಳು. ಪೊಲೀಸ್ ಧ್ವಜ ದಿನಾಚರಣೆ 1963ರಲ್ಲಿ ಈಗಾಗಲೇ ಆ ವಿಷಯದ ಬಗ್ಗೆ ನಮ್ಮ ಮಾನ್ಯ SP ಸಾಹೇಬರು ಅದರ ಮಹತ್ವ ಮತ್ತು ಉದ್ದೇಶವನ್ನು ವಿವರವಾಗಿ ಹೇಳಿದ್ದಾರೆ. ನಾನು ಭಾಳ ಹೇಳಕ್ಕೆ ಹೋಗೋದಿಲ್ಲ. 1963ರಲ್ಲಿ ಈ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅದನ್ನು ರಚನೆ ಮಾಡಿದರು. ಅದು 1965 ಏಪ್ರಿಲ್ 2ರಂದು ಅದು ಜಾರಿಗೆ ಬರ್ತದೆ. ಅದೇ ರೀತಿ ನಮ್ಮ ಪೊಲೀಸ್ ವಿವಿಧ ಪಂಗಡಗಳ ವಿವಿಧ ಸಂಘಟನೆಗಳ ಏನು ಪೊಲೀಸ್ ಸಂಘಟನೆ ಇದೆ ಅದರ ಮರು ವಿಂಗಡಣೆ ಆಗಿರುವಂಥದ್ದು ಕೂಡ 1965ರಲ್ಲಿ. ಅದೆಲ್ಲದರ ಸವಿ ನೆನಪಿಗಾಗಿ ಮತ್ತು ಪೊಲೀಸರ ಸೇವೆ, ಅನನ್ಯ ಸೇವೆ ಮತ್ತು ತ್ಯಾಗದ ಸಂಕೇತವಾಗಿ ನಾವು 1984ರಿಂದ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಯಶಸ್ವಿಯಾಗಿ ಇಂದಿನವರೆಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪೊಲೀಸ್ ಧ್ವಜ ದಿನಾಚರಣೆಯ ಮಹತ್ವ ಎಲ್ಲರಿಗೂ ತಿಳಿದಿದೆ. ನಾವು ಕರ್ತವ್ಯದಲ್ಲಿದ್ದಾಗ ಏನು ಸೇವೆಯನ್ನು ಮಾಡ್ತೇವೆ, ನಮ್ಮ ಕಾರ್ಯಬದ್ಧತೆಯನ್ನು ಮತ್ತೊಮ್ಮೆ ನೆನಪಿಸುವಂತಹ ದಿನ ಪೊಲೀಸ್ ಫ್ಲಾಗ್ ಡೇ. ನಾವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಮತ್ತೆ ಏಪ್ರಿಲ್ 2ರಂದು ನಾವು ಯಾವ ರೀತಿ ಕೆಲಸವನ್ನು ಮಾಡಬೇಕು, ನಮ್ಮ ಸಂಘಟನೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಶಿಸ್ತಿನಿಂದ ನಾವು ಇರಬೇಕು, ಕಾರ್ಯತತ್ಪರರಾಗಬೇಕು, ಕಾರ್ಯಬದ್ಧತೆಯನ್ನು ನಾವು ಮೆರೆಸಬೇಕು ಅಂಥೇಳಿ ಪುನಃ ನಮಗೆ ನೆನಪಿಸುವಂತಹ ದಿನ ಪೊಲೀಸ್ ಫ್ಲಾಗ್ ಡೇ. ಹಾಗಾಗಿ ಈ ದಿವಸ ನಮ್ಮ ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ನಮ್ಮ ಸಂಬಂಧ ಮತ್ತು ವಿಶ್ವಾಸವನ್ನು ಬಲಗೊಳಿಸುವಂತಹ ಮತ್ತೊಂದು ದಿನ ಈ ಪೊಲೀಸ್ ಫ್ಲಾಗ್ ಡೇ. ಹಾಗಾಗಿ ಈ ದಿನ ನಾವು ಬಹಳ ವಿಜೃಂಭಣೆಯಿಂದ ಮತ್ತು ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಹಿಂದಿನಿಂದಲೂ ಕೂಡ ಆಚರಣೆ ಮಾಡ್ತಾ ಬಂದಿದೆ. ನಮಗೆ ಪೊಲೀಸ್ನವರಿಗೆ ಬಹುಶಃ ಅನೇಕ ಕೆಲಸಗಳ ಮಧ್ಯೆ ಒತ್ತಡದ ಮಧ್ಯೆ ನಾವು ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ನಮಗೆ ಕೆಲಸದ ಆಳಾಗಲ ಅಂದರೆ ಅದರ ವ್ಯಾಪ್ತಿನೇ ಇಲ್ಲ. ಪೊಲೀಸ್ ಇಲಾಖೆಗೆ ಬೇರೆ ಇಲಾಖೆಗಳ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳೋಗೆ ಇಲ್ಲ. ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಜೊತೆಗೆ ಸಂಚಾರ ನಿಯಂತ್ರಣ ಹಾಗೂ ಸಾಮಾಜಿಕ ಸ್ವಾಸ್ಥ್ಯದ ಜವಾಬ್ದಾರಿ ನಮ್ಮ ಪೊಲೀಸರ ಹೆಗಲಿಗಿದೆ. ಸಾರ್ವಜನಿಕರ ಬದುಕು, ಸಾರ್ವಜನಿಕರ ರಕ್ಷಣೆ ಮತ್ತು ಅವರ ಆಸ್ತಿಪಾಸ್ತಿಗಳ ರಕ್ಷಣೆ ನಮಗೆ ಮೊದಲ ಆದ್ಯತೆಯಾಗಿ ಇರೋದರಿಂದ ನಾವು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿ ಅವರಿಗೆ ಭದ್ರತೆಯನ್ನು, ಜೀವನದ ಭದ್ರತೆಯನ್ನು, ಭರವಸೆಯನ್ನು ಮೂಡಿಸುವಂತಹ ಕಾರ್ಯ ನಮ್ಮ ಪೊಲೀಸ್ ಇಲಾಖೆಗಳು ನಾವು ಮಾಡಬೇಕಾಗಿದೆ. ಬಹುಶಃ ಅನೇಕ ಕೆಲಸಗಳ ಮಧ್ಯೆ ನಮಗೆ ಇವತ್ತು ಪೊಲೀಸ್ ವೃತ್ತಿ ಒಂದು ಸವಾಲಾಗಿದೆ. ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದಿರಲಿ, ಸಂಚಾರ ನಿಯಂತ್ರಣ ಮಾಡುವಂಥದ್ದಿರಲಿ, ಹಾಗೆ ನಮಗೆ ಇರುವಂತಹ ತಂತ್ರಜ್ಞಾನದ ಸಂಪನ್ಮೂಲದ ಕೊರತೆಯ ಜೊತೆಗೆ ಸಿಬ್ಬಂದಿಗಳ ಕೊರತೆಯನ್ನು ಕೂಡ ನಾವು ಭಾಳ ಅನುಭವಿಸ್ತಾ ಇದ್ದೇವೆ. ಭಾಳ ಮುಖ್ಯವಾದ ಸಮಸ್ಯೆ ಅಂದರೆ ನಮ್ಮ ಪೊಲೀಸ್ನವರಿಗೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರ ಅಪನಂಬಿಕೆ. ನಾವು ಎಷ್ಟೇ ಕೆಲಸ ಮಾಡಿದರೂ ಸಹ, ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಕೊನೆಗೆ ಸಾರ್ವಜನಿಕರು ಅಪನಂಬಿಕೆಯನ್ನು ನಮ್ಮನ್ನು ನೋಡುವಂಥ ಒಂದು ದೃಷ್ಟಿ ಇನ್ನೂ ಬದಲಾಗಲೇ ಇಲ್ಲ. ಯಾಕೆಂತಂದರೆ ನಮ್ಮಲ್ಲಿ ಒಬ್ಬಿಬ್ಬರು ಮಾಡುವಂತಹ ಅಚಾತುರ್ಯ ಕಾರ್ಯಗಳು ಅಥವಾ ಸಣ್ಣ ಪುಟ್ಟ ತಪ್ಪುಗಳನ್ನೇ ಅದನ್ನೇ ದೊಡ್ಡದಾಗಿ ಮಾಡಿ ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ಕೂಡ, ಪ್ರಶಂಸನೆಗೆ ಯೋಗ್ಯವಾದಂಥ ಕೆಲಸಗಳನ್ನು ಕೂಡ ಮರೆಮಾಚುವಂತಹ ದಿನಗಳು ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ನಾವು ಅದರಲ್ಲೂ ಭಾರತದಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ಬಹಳ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದಿದ್ದಾರೆ. ಒಳ್ಳೆಯ ತನಿಖೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಸಾರ್ವಜನಿಕರಿಂದಿರುವಂತಹ ಸಂಪರ್ಕ ಬಹುಶಃ ಕರ್ನಾಟಕದ ರಾಜ್ಯ ಪೊಲೀಸ್ ನಮ್ಮ ದೇಶದಲ್ಲಿಯೇ ಒಂದು ವಿಶೇಷವಾದಂತಹ ಗುರುತನ್ನು ಪಡೆದಿದೆ. ಇಂತಹ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಸಾರ್ವಜನಿಕರ ವಿಶ್ವಾಸವನ್ನು ಪಡೆದು ನಮ್ಮ ಇಲಾಖೆಗೆ
ನಾವು ಹೆಚ್ಚಿನ ಗೌರವವನ್ನು ತರುವಂತಹ ಕೆಲಸವನ್ನು ನಾವು ಮಾಡಬೇಕು. ಠಾಣೆಗಳಲ್ಲಿ ಬರುವಂತಹ ಜನ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ, ಏನಂದರೆ ಸಮಸ್ಯೆಗಳಿದ್ದಾಗ ಮಾತ್ರ ನಮ್ಮ ಠಾಣೆಗೆ ಬರ್ತಾರೆ. ಬಹುತೇಕ ಜನ ನಮ್ಮನ್ನು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಅಥವಾ ನಮ್ಮ ಸುಖವನ್ನು ವಿಚಾರಿಸೋದಕ್ಕೆ ಯಾರೂ ಬರೋದಿಲ್ಲ. ಠಾಣೆಗೆ ಬರುವಂಥ ಜನ ಅವರ ಸಮಸ್ಯೆ ಸವಾಲುಗಳನ್ನು ಹೊತ್ತುಕೊಂಡೇ ನಮ್ಮ ಮುಂದೆ ಬರ್ತಾರೆ. ನಾವು ಠಾಣೆಯಲ್ಲಿ, ಅದರಲ್ಲೂ SHO ಆದಂಥವರು, ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ಠಾಣೆಗೆ ಬಂದಂತಹ ಜನರನ್ನು ನಮ್ಮ ಪೋಷಕರ ರೀತಿಯಲ್ಲಿ ಅಟ್ಲೀಸ್ಟ್ ನಾವು ಆ ರೀತಿ ಅರ್ಥೈಸ್ಕೊಂಡು ಅವ್ರು ಬಂದ ಕಾರಣವನ್ನು ನಾವು ಕೇಳಬೇಕಾಗ್ತದೆ. ಎಲ್ಲರಿಗೆಲ್ಲ ಸಮಸ್ಯೆ ಬಗೆಹರಿಸೋಕ್ಕಾಗೋದಿಲ್ಲ. ನಮಗೆ 100ಕ್ಕೆ 50ರಷ್ಟು ಸಮಸ್ಯೆ ಬಗೆಹರಿಸ ಸಾಧ್ಯನೇ ಇಲ್ಲ. ಆ ಸಮಸ್ಯೆಗಳು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳೇ ಅಲ್ಲ. ಆದರೂ ಕೂಡ ಜನ ಒಂದು ಭರವಸೆಯೊಂದಿಗೆ ಠಾಣೆಗೆ ಬರ್ತಾರೆ. ಪೊಲೀಸ್ ಠಾಣೆಗೆ ಹೋದರೆ ನನ್ನ ಸಮಸ್ಯೆ ಬಗೆಹರಿತದೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಠಾಣೆಗೆ ಬರ್ತಾರೆ. ಬಂದಾಗ ಅವರ ಸಮಸ್ಯೆಯನ್ನು ಆಲಿಸುವಂತಹ ಒಂದು ತಾಳ್ಮೆಯನ್ನು ನಾವು ಕಲ್ತ್ಕೊಳ್ಬೇಕಾಗ್ತದೆ. ನಾವು ಎಲ್ಲ ಕೆಲಸ ಮಾಡಿಕೊಡ್ತೇವೆ, ಆದರೆ ಅವರ ಸಮಸ್ಯೆಯನ್ನು ಕೇಳುವಂತಹ ತಾಳ್ಮೆಯ ಕೊರತೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಇದೆ ಅಂತ ನನಗೆ ಅನ್ನಿಸ್ತದೆ. ಸಮಾಜದಲ್ಲಿ ಇರುವಂತಹ ಬಡವರು, ದೀನದಲಿತರು, ಶೋಷಿತರು, ಮಹಿಳೆಯರು, ವಯಸ್ಸಾದಂತಹ ನಾಗರಿಕರು ಬಂದಾಗ ನಾವು ಅವರಿಗೆ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಅವರಿಗೆ ಭದ್ರತೆ ಇದೆ, ನಮಗೆ ಭದ್ರತೆ, ಪೊಲೀಸ್ ಹತ್ರ ಹೋದರೆ ನಮಗೆ ಭದ್ರತೆ ಇದೆ ಅನ್ನುವಂಥ ಒಂದು ಭರವಸೆಯನ್ನು ಮೂಡಿಸುವ ಕೆಲಸವನ್ನು ನಾವು ಪೊಲೀಸ್ನವರು ಮಾಡಬೇಕಾಗಿದೆ. ಅಲ್ಲಿ ಎಲ್ಲೋ ಸ್ವಲ್ಪ ನಮಗೆ ಅದರ ಕೊರತೆ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಹಗಲು ರಾತ್ರಿ ನಮ್ಮ ಕುಟುಂಬದವರನ್ನ ದೂರ ಇಟ್ಟು, ನಮ್ಮ ಕುಟುಂಬದವರು ಕೂಡ ನಾವು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದ ರೀತಿಯಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ದೇವೆ. ದಿನದ 7x24 ಏನಿದೆ, ನಾವು ಪೊಲೀಸ್ನವರು ಕೆಲಸವನ್ನು ಮಾಡ್ತೇವೆ. ಇಂತಹ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ನಾವು ಸೇವೆಯನ್ನು ಸಲ್ಲಿಸಿದರೆ ಬಹುಶಃ ನಾವು ಇಲಾಖೆಗೆ ಸೇರಿದ್ದಕ್ಕೆ ಸಾರ್ಥಕ ಅಂತ ಅನ್ನಿಸ್ತದೆ. ನೋಡಿ, ಬೇರೆ ಯಾವುದೇ ಇಲಾಖೆಯಲ್ಲೂ ಕೂಡ ನಾವು ಈ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದಕ್ಕೆ ನಮಗೆ ನಾವೇ ಹೆಮ್ಮೆ ಪಟ್ಕೊಳ್ಬೇಕು. ಬೇರೆ ಯಾರು ನಮಗೆ ಬೇಷ್ ಅಂತಾರಿಲ್ಲ ಗೊತ್ತಿಲ್ಲ. ನಾವು ಕೂಡ ಬೇರೆ ಬೇರೆ ಇಲಾಖೆಯ ಕಾರ್ಯವೈಖರಿಯನ್ನು ನೋಡಿದ್ದೇವೆ. ಒಂದು ಸಾರಿ ಇಲಾಖೆಯಿಂದ ನಿವೃತ್ತಿ ಆದಮೇಲೆ ಬೇರೆ ಇಲಾಖೆಯಲ್ಲಿ ಅವರನ್ನು ಕರೆಸಿ ಅವರಿಗೆ ಸನ್ಮಾನಿಸುವಂಥದ್ದು ಅಥವಾ ಅವರ ಕ್ಷೇಮ ಸಮಾಚಾರವನ್ನು ವಿಚಾರ ಮಾಡುವಂಥದ್ದು ಅತಿ ವಿರಳ. ಆದರೆ ನಮ್ಮ ಪೊಲೀಸ್ ಇಲಾಖೆ ನಾವು ನಿವೃತ್ತಿ ಆದ ನಂತರವೂ ಸಹ, ನಿವೃತ್ತಿ ಆಗೋದಕ್ಕಿಂತ ಮುನ್ನ ನಮಗೇನು ಸವಲತ್ತುಗಳಿದ್ದಾವೆ ಅಥವಾ ನಮ್ಮನ್ನು ಯಾವ ರೀತಿ ವಿಶೇಷ ಪ್ರೀತಿ ಆಧಾರಗಳಿಂದ ನೋಡ್ತಾರೆ, ಅದೇ ರೀತಿ ನಮ್ಮ ನಿವೃತ್ತಿ ನಂತರವೂ ಕೂಡ ನಮ್ಮ ಇಲಾಖೆ ನಮ್ಮ ಬೆನ್ನ ಹಿಂದಿಗೆ ನಿಂತಿರ್ತದೆ. ಮತ್ತು ನಮಗೆ ಒಂದು ಮನೋಸ್ಥೈರ್ಯ, ನಮಗೆ ಆತ್ಮ ಒಂದು ರಕ್ಷಣೆ, ಅಂದರೆ ನಮ್ಮ ವೈಯಕ್ತಿಕವಾಗಿ ನೈತಿಕತೆ ನಮಗೆ ಮೂಡುವಂತಹ ಕಾರ್ಯವನ್ನು ಇಲಾಖೆ ಕೈಗೊಂಡಿದೆ. ನಿಮ್ಮ ಆರೋಗ್ಯ ಭಾಗ್ಯ ಇರಬಹುದು ಅಥವಾ ಪೊಲೀಸ್ ಕಲ್ಯಾಣ ನಿಧಿಯ ಒಂದು ಕಾರ್ಯಕ್ರಮಗಳಿರಬಹುದು. ಇವತ್ತು ಏನು ಪೊಲೀಸ್ ಕಲ್ಯಾಣ ನಿಧಿಗೆ ನಾವು ಹಣವನ್ನು ಸಂಗ್ರಹಣೆ ಮಾಡ್ತೇವೆ, ಯಾವುದೇ ಇಲಾಖೆಯಲ್ಲಿ ನಿವೃತ್ತಿ ಆದ ನಂತರ ಹಣವನ್ನು ಸಂಗ್ರಹಣೆ ಮಾಡಿ ಅಥವಾ ಧನ ಸಹಾಯವನ್ನು ಅಥವಾ ಆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಅವರಿಗೆ ಯಾರಿಗೂ ಕೂಡ ನೋಡುವಂಥ ಪರಿಪಾಠ ಇಲ್ಲ. ಆದರೆ ನಮ್ಮ ಇಲಾಖೆಯಲ್ಲಿ ನಾವು ನಿವೃತ್ತಿ ಆದ ನಂತರವೂ ಸಹ ಪೊಲೀಸ್ ಕಲ್ಯಾಣ ನಿಧಿಯನ್ನು ಸ್ಥಾಪನೆಯಲ್ಲಿ ಮಾಡಿದಂತಹ ಒಟ್ಟುಗೂಡಿಸಿದಂತಹ ಹಣದಲ್ಲಿ 50% ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ಅವರ ಕುಟುಂಬದ ಕಲ್ಯಾಣಕ್ಕಾಗಿಯೇ ಬಳಸ್ತಾ ಇದ್ದಾರೆ. ಬಹುಶಃ ನಾವು ಯಾವಾಗಲೂ ಕೂಡ ತಿನ್ನುವಂತಹ ಅನ್ನ ಏನಿದೆ, ನಾವು ನಮ್ಮ ಪೊಲೀಸ್ ಇಲಾಖೆಯ ಅನ್ನದು, ನಾವು ಕೊನೆಯ ಉಸಿರಿನವರೆಗೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಋಣಿಗಳಾಗಿರಬೇಕು. ಮತ್ತು ನಾವು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿದ್ದಕ್ಕೆ ಸದಾ ನಾವು ಹೆಮ್ಮೆ ಪಡಬೇಕು ಅಂತ ಹೇಳ್ತಾ, ನಮ್ಮ ಪೊಲೀಸ್ ಅಧಿಕಾರದ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮಗೆ ಅವಕಾಶಗಳಿದ್ದಾವೆ. ಭಗವಂತ ನಮಗೊಂದು ಒಳ್ಳೆಯ ಅವಕಾಶವನ್ನು ಸೃಷ್ಟಿಸಿದ್ದಾನೆ. ಈ ಅವಕಾಶ ಮತ್ತು ಬೇರೆ ಯಾವುದೇ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿ ಸಿಬ್ಬಂದಿಯವರಿಗೆ ಸಿಗೋದಿಲ್ಲ. ನಮ್ಮ ಕಾನ್ಸ್ಟೇಬಲ್ ಒಬ್ಬ ಮನಸ್ಸು ಮಾಡಿದರೆ ಒಂದು ಕುಟುಂಬದ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ತಾಕತ್ತಿರುವಂಥದ್ದು ನಮ್ಮ ಪೊಲೀಸರಿಗೆ ಮಾತ್ರ. ಬೇರೆ ಯಾವುದೇ ಇಲಾಖೆ ಅಧಿಕಾರಿಗಳು ಕೂಡ ಅಂತಹ ಅಧಿಕಾರ ಇಲ್ಲ. ಹಾಗಾಗಿ ನಮ್ಮ ಪೊಲೀಸ್ನವರು ಸಮಾಜದಲ್ಲಿರುವಂತಹ ಬಡವರ ಬಗ್ಗೆ, ಶೋಷಿತರ ಬಗ್ಗೆ ಬಹಳ ವಿಶೇಷವಾದ ಕಾಳಜಿಯನ್ನು ವಹಿಸಿ ಇನ್ನು ಹೆಚ್ಚಿನ ಕೆಲಸವನ್ನು ಮಾಡಿ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಬೇಕು. ಮತ್ತು ನಮ್ಮ ಸಿಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸಬೇಕು ಅಂತ ಹೇಳಿ
ಹೆಚ್ಚಿನ ಕೆಲಸವನ್ನು ಮಾಡೋದ್ರ ಮೂಲಕ ನಮ್ಮ ಇಲಾಖೆಯ ಸಂಘಟನೆಯನ್ನು ಇನ್ನೂ ಉತ್ತಮಗೊಳಿಸಬೇಕು, ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ನನಗೆ ಬರಲು ಬಂದು ನಿಮ್ಮೊಂದಿಗೆ ನಾನು ಸುಮಾರು 10 ತಿಂಗಳ ಹಿಂದೆ ನಿವೃತ್ತಿ ಆಗಿದ್ದೇನೆ. ನಿವೃತ್ತಿ ಆದ ನಂತರ ನಾನು ಪೊಲೀಸ್ ಕಾರ್ಯಕ್ರಮದ ಮೊದಲು ನಾನು ಭಾಗವಹಿಸಿದ್ದೇನೆ. ಬಹುಶಃ ಎಲ್ಲೋ ನನಗೆ ನಮ್ಮ ಮನೆಯಲ್ಲಿ ಒಂದು ಇರುವಂಥ ಅನುಭವ, ಯಾಕೆಂತಂದರೆ ನಾವು ಪೊಲೀಸ್ ಇದರಲ್ಲೇ ನಮ್ಮ ಬ್ಲಡ್ಡಲ್ಲೇ ಪೊಲೀಸ್ ಇರುವಂಥದ್ದು. ಹಾಗಾಗಿ ಇಂತಹ ಕಾರ್ಯಕ್ರಮಗಳಿಗೆ ಬರುವ ಸಂಭ್ರಮ ಮತ್ತು ಸಡಗರ ಬಹುಶಃ ನಮ್ಮದು ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಇರೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನಗೆ ತಮ್ಮೊಂದಿಗೆ ಬಂದು ಇದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀನಿವಾಸ್ ಗೌಡ್ ಸಾಹೇಬರಿಗೂ ಮತ್ತು ನನ್ನ ಸ್ನೇಹಿತರು ರಾಮಚಂದ್ರಯ್ಯ ಮತ್ತು ರಾಜೇಂದ್ರ ಹಾಗೆಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.